Hi everyone, welcome back to my YouTube channel English Literature with ಜಯಲಕ್ಷ್ಮಿ ಪೂಜಾರ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರ್ತಕ್ಕಂತ ಸಿಂಪಲ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ದಟ್ ಈಸ್ ಅಬೌಟ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್. ನಾವು ಹಿಂದಿನ ವಿಡಿಯೋದಲ್ಲಿ ಓದುವಾಗ ಸೆಂಟೆನ್ಸಸ್ ಅಂಡ್ ದೇರ್ ಟೈಪ್ಸ್ ಅಂತ ನೋಡ್ತಾ ಹೋಗಿದ್ವಿ ಅಲ್ವಾ. ಅದರಲ್ಲಿ ಮೊದಲೇ ಸೆಂಟೆನ್ಸ್ ಬಂದಿತ್ತು, ದಟ್ ಈಸ್ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಅಲ್ವಾ. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದರಲ್ಲಿ ಎಷ್ಟು ವಿಧಗಳು ಇರ್ತಾವೆ ಮತ್ತು ಆ ವಿಧಗಳಲ್ಲಿ ಬರ್ತಕ್ಕಂಥ ಉದಾಹರಣೆಗಳನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲೇದಾಗಿ ನಾವು ತಿಳ್ಕೊಳ್ಬೇಕು ಅಸರ್ಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ವಾಟ್ ಈಸ್ ಆನ್ ಅಸರ್ಟಿವ್ ಸೆಂಟೆನ್ಸ್? An assertive sentence is a sentence that states a fact or expresses an opinion. It ends with a full stop. ಒಂದು ವಿಷಯವನ್ನ ನಿಶ್ಚಿತವಾಗಿ ಹೇಳೋದಾಗಿರ್ಲಿ, ಒಬ್ಬರ ಅಭಿಪ್ರಾಯವನ್ನ ತಿಳಿಸೋದಾಗಿರ್ಲಿ, ಅಂತಹ ವಾಕ್ಯಗಳನ್ನ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಈ ವಾಕ್ಯಗಳನ್ನ ಪೂರ್ಣ ವಿರಾಮದ ಮೂಲಕ ನಾವು ಮುಕ್ತಾಯ ಮಾಡ್ತಾ ಹೋಗ್ತೀವಿ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಸರಳವಾಗಿ ಮಾತನಾಡುವಾಗ ಉಪಯೋಗಿಸ್ತಕ್ಕಂಥ ವಾಕ್ಯಗಳನ್ನ ಅಸರ್ಟಿವ್ ಆರ್ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಾನು ದೇವಸ್ಥಾನಕ್ಕೆ ಹೋಗುತ್ತೇನೆ ಅಥವಾ ನಾನು ಮಾರುಕಟ್ಟೆಗೆ ಹೋಗುತ್ತಾ ಇದ್ದೇನೆ, ಅವಳು ತುಂಬಾ ಸುಂದರವಾಗಿದ್ದಾಳೆ, ಅವಳು ಹೋಮ್ವರ್ಕ್ ಮಾಡುವುದಿಲ್ಲ, ಅವಳು ಫಾರಿನ್ಗೆ ಹೋಗುವುದಿಲ್ಲ ಅಲ್ವಾ. ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನು ನಾವು ಸಿಂಪಲ್ ಸೆಂಟೆನ್ಸ್ ಅಂತಾನು ಕರಿಬಹುದು. ಎಕ್ಸಾಂಪಲ್ಗಳನ್ನ ನೋಡೋಣ. ಶಿ ಇಸ್ ಅ ಟೀಚರ್, ಐ ಲೈಕ್ ರೀಡಿಂಗ್ ಬುಕ್ಸ್, ಐ ಆಮ್ ಅ ಟೀಚರ್, ಐ ಆಮ್ ಅ ಸ್ಟೂಡೆಂಟ್, ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಗ್ರಾಮರ್, ಯು ಆರ್ ವೆರಿ ಹ್ಯಾಪಿ, ಯು ಆರ್ ಲಿಸ್ನಿಂಗ್ ಮೈ ಕ್ಲಾಸ್. ಓಕೆ, ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಎಷ್ಟು ವಿಧಗಳಿರ್ತಾವೆ ಅಂತ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸಸ್ ಗಳನ್ನ ನೋಡ್ತಾ ಹೋಗೋಣ. ಈಗ ಅಸರ್ಟಿವ್ ಸೆಂಟೆನ್ಸಸ್ ಅಂದ್ರೆ ಏನು ಅಂತ ನೋಡಿದ್ವಿ. ನಾವು ಮಾತನಾಡುವಾಗ ಸಾಮಾನ್ಯ ವಾಕ್ಯಗಳಲ್ಲಿ ಎಷ್ಟು ವಿಧಗಳಿರ್ತಾವೆ ಅಂತ ನೋಡ್ತಾ ಹೋಗೋಣ. ಇವಾಗ ಅವು ಯಾವ್ಯಾವು ಅಂತ ನಿಮ್ಗೆ ಡೀಟೇಲ್ ಆಗಿ ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಟೈಪ್ಸ್ ಆಫ್ ಅಸರ್ಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. There are two types of assertive sentences. First one, affirmative is nothing but a positive sentence, and second one, negative sentences. ಹಾಗಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಂದ್ರೆ ಏನು, ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲೇದಾಗಿ ನಾವು ತಿಳ್ಕೊಳ್ಬೇಕು ಅಫರ್ಮೇಟಿವ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. These sentences or statements state something positively ಅಂತ ಹೇಳಿದ ಹಾಗೆ. ಅಂದ್ರೆ ಈ ವಾಕ್ಯಗಳು ಸಕಾರಾತ್ಮಕವಾಗಿ ಒಂದು ವಿಷಯವನ್ನ ಹೇಳ್ತಾ ಇದ್ರೆ ಅವುಗಳನ್ನು ನಾವು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, he is my friend, he is my boyfriend, the sun rises in the east. ಅವನು ನನ್ನ ಗೆಳೆಯ, ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಾನೆ. ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥ ವಾಕ್ಯಗಳು ಪಾಸಿಟಿವ್ ಆಗಿ ನಮಗೆ ಒಂದು ಸಬ್ಜೆಕ್ಟ್ ಆಗಿರಲಿ, ಒಂದು ವಿಷಯವನ್ನ ನಮಗೆ ತಲುಪಿಸ್ತಾ ಇದ್ದಾವೆ ಅಂತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅಫರ್ಮೇಟಿವ್ ಸೆಂಟೆನ್ಸ್. ಓಕೆ, ಹಾಗಾದ್ರೆ ನಾವು ಡೀಟೇಲ್ ಆಗಿ ಅಫರ್ಮೇಟಿವ್ ಸೆಂಟೆನ್ಸ್ಗಳನ್ನ ನೋಡ್ತಾ ಹೋಗೋಣ. ಐ ಆಮ್ ಅ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿನಿ ಅಥವಾ ನಾನು ಒಬ್ಬ ವಿದ್ಯಾರ್ಥಿ. ಶಿ ಇಸ್ ಮೈ ಸಿಸ್ಟರ್, ಅವಳು ನನ್ನ ಸಹೋದರಿ. ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡುತ್ತಿದ್ದಾರೆ. ವಿ ಲಿವ್ ಇನ್ ಬ್ಯಾಂಗ್ಳೂರ್, ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತೇವೆ. ಹಿ ಲೈಕ್ಸ್ ಮ್ಯಾಂಗೋಸ್, ಅವನು ಮಾವಿನ ಹಣ್ಣುಗಳನ್ನು ಇಷ್ಟಪಡುತ್ತಾನೆ. ಓಕೆ, ಇಲ್ಲಿ 5 ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದೆ. ನೆಕ್ಸ್ಟ್ ಇನ್ನೂ 5 ಎಕ್ಸಾಂಪಲ್ಗಳಿದ್ದಾವೆ. ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಪಾಸಿಟಿವ್ ಅಂದ್ರೆ ಹೇಗಿರುತ್ತೆ ಮತ್ತು ನೆಗೆಟಿವ್ ಅಂದ್ರೆ ಹೇಗಿರ್ತವೆ ಅಂತಂದು ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋ ಥರ ಅರ್ಥ ಮಾಡ್ಕೊಳ್ತಾ ಹೋಗಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಾನೆ. ಯು ಆರ್ ವೆರಿ ಇಂಟೆಲಿಜೆಂಟ್, ನೀನು ತುಂಬಾ ಬುದ್ಧಿವಂತ ಅಥವಾ ನೀನು ತುಂಬಾ ಬುದ್ಧಿಶಾಲಿ. ದಿಸ್ ಈಸ್ ಅ ಬ್ಯೂಟಿಫುಲ್ ಪ್ಲೇಸ್, ಇದು ಒಂದು ಸುಂದರವಾದ ಸ್ಥಳ. ಮೈ ಫಾದರ್ ಗೋಸ್ ಟು ಆಫೀಸ್ ಡೈಲಿ, ನನ್ನ ತಂದೆ ಪ್ರತಿದಿನ ಕಚೇರಿಗೆ ಹೋಗುತ್ತಾರೆ. ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ, ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿವೆ. ಓಕೆ, ಹಾಗಾದ್ರೆ ನಾವು ಪಾಸಿಟಿವ್ ಸೆಂಟೆನ್ಸ್ಗಳನ್ನ ಉದಾಹರಣೆಗಳ ಮೂಲಕ ನೋಡ್ತಾ ಹೋಗಿದ್ವಿ ಅಲ್ವಾ. ಅದೇ ತರ ನೆಗೆಟಿವ್ ಸೆಂಟೆನ್ಸ್ ಅಂದ್ರೆ ಏನು ಮತ್ತು ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಉದಾಹರಣೆಗಳನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ದೀಸ್ ಸೆಂಟೆನ್ಸಸ್ ಎಕ್ಸ್ಪ್ರೆಸ್ ಅ ನೆಗೆಟಿವ್ ಐಡಿಯಾ ಯೂಸಿಂಗ್ ವರ್ಡ್ಸ್ ಲೈಕ್ ನಾಟ್, ನೆವರ್, ನೋ, ಡೋಂಟ್, ಡಸಂಟ್ ಎಟ್ಸೆಟ್ರಾ. ಓಕೆ, ಇಲ್ಲಿ ಇರ್ತಕ್ಕಂಥ ವಾಕ್ಯಗಳು ಒಂದು ವಿಷಯವನ್ನ ನಕಾರಾತ್ಮಕವಾಗಿ ಹೇಳ್ತಾ ಇರ್ತವೆ. ಅವುಗಳನ್ನ ನೆಗೆಟಿವ್ ಸೆಂಟೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಈ ವಾಕ್ಯಗಳನ್ನ ಯಾವುದರ ಆಧಾರದ ಮೇಲೆ ನಾವು ನೆಗೆಟಿವ್ ಅಂತ ಕರಿತೀವಿ ಅಂದ್ರೆ
ವಾಕ್ಯಗಳಲ್ಲಿ ನಾಟ್, ನೆವರ್, ನೋ, ಡೋಂಟ್, ಡಸಂಟ್, ಡಿಡ್ ಎಟ್ಸೆಟ್ರಾ. ಓಕೆ, ಇಷ್ಟೂ ಪದಗಳನ್ನು ಒಳಗೊಂಡಿದ್ರೆ ಅದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತಾ ಹೋಗ್ತೀವಿ. ನಾವು ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. ಶಿ ಈಸ್ ನಾಟ್ ಮೈ ಸಿಸ್ಟರ್, ಐ ಡೋಂಟ್ ಲೈಕ್ ಟೀ ಅಲ್ವಾ. ಇಲ್ಲಿರ್ತಕ್ಕಂಥ ವಾಕ್ಯಗಳು ಕೂಡ ನೆಗೆಟಿವ್. ಹಾಗಾದ್ರೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಉದಾಹರಣೆಗಳನ್ನು. ಐ ಆಮ್ ನಾಟ್ ಅ ಸ್ಟೂಡೆಂಟ್, ನಾನು ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಲ್ಲ. ಬಿಕಾಸ್ ಐ ಆಮ್ ಅ ಟೀಚರ್. ಸೊ ಶಿ ಈಸ್ ನಾಟ್ ಮೈ ಸಿಸ್ಟರ್, ಅವಳು ನನ್ನ ಸಹೋದರಿ ಅಲ್ಲ. ದೇ ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್, ಅವರು ಫುಟ್ಬಾಲ್ ಆಡುತ್ತಿಲ್ಲ. ವಿ ಡೋಂಟ್ ಲಿವ್ ಇನ್ ಬ್ಯಾಂಗ್ಳೂರ್, ನಾವು ಬೆಂಗಳೂರು ನಗರದಲ್ಲಿ ವಾಸಿಸುತ್ತಿಲ್ಲ. ಹಿ ಡಸ್ ನಾಟ್ ಲೈಕ್ ಮ್ಯಾಂಗೋಸ್, ಅವನು ಮಾವಿನ ಹಣ್ಣುಗಳನ್ನು ಇಷ್ಟಪಡುತ್ತಿಲ್ಲ. ಓಕೆ, ನೆಕ್ಸ್ಟ್ ಇನ್ನ 5 ಎಕ್ಸಾಂಪಲ್ಗಳಿದ್ದಾವೆ, ಅವುಗಳನ್ನು ಕೂಡ ನೋಡೋಣ. ದ ಸನ್ ಡಸ್ ನಾಟ್ ರೈಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಉದಯವಾಗುವುದಿಲ್ಲ ಅಥವಾ ಉದಯಿಸುವುದಿಲ್ಲ ಅಂತ ಹೇಳಿದ ಹಾಗೆ. ಯು ಆರ್ ನಾಟ್ ವೆರಿ ಇಂಟೆಲಿಜೆಂಟ್, ಓಕೆ, ನೀನು ತುಂಬಾ ಬುದ್ಧಿವಂತನಲ್ಲ ಅಂತ ಹೇಳಿದ ಹಾಗೆ. ದಿಸ್ ಈಸ್ ನಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ಇದು ಒಂದು ಸುಂದರವಾದ ಸ್ಥಳ ಅಲ್ಲ ಅಂತ ಅನ್ಸುತ್ತೆ ಅಲ್ವಾ. ಅಟ್ ದ್ಯಾಟ್ ಮೂಮೆಂಟ್ ನಾವು ನೆಗೆಟಿವ್ ಸೆಂಟೆನ್ಸ್ಗಳನ್ನು ಬಳಸುವಾಗ ನಾವೇನಾದರೂ ಒಂದಿಷ್ಟು ವಾಕ್ಯಗಳನ್ನು ಬಳಸ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ನಾಟ್, ನೆವರ್, ಡಸಂಟ್, ಡೋಂಟ್ ಈ ಥರ ಎಲ್ಲ ಶಬ್ದಗಳನ್ನು ನೋಡ್ತಾ ಹೋಗ್ತೀವಿ. ಮೈ ಫಾದರ್ ಡಸ್ ನಾಟ್ ಗೋ ಟು ಆಫೀಸ್ ಡೈಲಿ, ನನ್ನ ತಂದೆ ಪ್ರತಿದಿನ ಕಚೇರಿಗೆ ಹೋಗುವುದಿಲ್ಲ. ಬರ್ಡ್ಸ್ ಆರ್ ನಾಟ್ ಫ್ಲೈಯಿಂಗ್ ಇನ್ ದ ಸ್ಕೈ, ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿಲ್ಲ. ಓಕೆ, ಇಲ್ಲಿರ್ತಕ್ಕಂಥ ವಾಕ್ಯಗಳನ್ನು ನಾವು ನೋಡಿದರೆ ಏನಂತ ಕರಿತೀವಿ, ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳಬಹುದು. ಹಾಗಾದರೆ ನಿಮಗೆ ನಮ್ಮ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಸ್ಟ್ ಕ್ಲಿಕ್ ಸಬ್ಸ್ಕ್ರೈಬ್ ಬಟನ್ ಫಾರ್ ಮೋರ್ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.